ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಹೊಸದಾಗಿ ಹುಟ್ಟುವಂಥದ್ದು ಬಹಳ ಮುಖ್ಯ. ಲೂಕಾಪತ್ರಿಕೆ 20ನೇ ಅಧ್ಯಾಯ 38ರಲ್ಲಿ ನಾವು ನೋಡ್ತೇವೆ, ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗಲ್ಲ, ಆತನಿಗೆ ಎಲ್ಲರೂ ಜೀವಿಸುವವರೇ. ಇಲ್ಲಿ ನಾವು ಹೊಸದಾಗಿ ಹುಟ್ಟಿದಂದಿನಿಂದ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾರೆ ಕರ್ತನಾದಂಥ ಯೇಸು. ಪರಲೋಕದ ನಮ್ಮ ತಂದೆ, ಆ ತಂದೆಯನ್ನು ಕಾಣಲು, ಪರಲೋಕಕ್ಕೆ ಹೋಗಲು ಕರೆ ಬರುವುದಕ್ಕೆ ಕಾತುರತೆಯಿಂದ ನಿರೀಕ್ಷಿಸರಾಗಬೇಕಾಗ್ತದೆ. ಇದೇ ಆಲೋಚನೆಯನ್ನು ಅಪೊಸ್ತಲನಾದ ಪೌಲನು ಬರೆದ ಈ ಕೆಳಗಿನ ವಿಚಾರಗಳಲ್ಲಿ ನಾವು ನೋಡ್ಬೋದು. 2 ಕೊರಿಂಥ 5ನೇ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ, ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂಬುದೇ ಅಪೇಕ್ಷಿಸುತ್ತೇವೆ. ದೇವರು ತನ್ನನ್ನು ಪ್ರೀತಿಸುವವರಿಗೆ ಪರಲೋಕವನ್ನು ಸಿದ್ಧಪಡಿಸುವಂಥ ದೇವರು. ಅದು ಸದಾಕಾಲ ಕರ್ತನ ಸಂಗಡ ಇರುವಂಥದ್ದು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. 2 ಕೊರಿಂಥ 12ನೇ ಅಧ್ಯಾಯ 2ರಲ್ಲಿ ನಾವು ನೋಡೋದಾದರೆ, ದೇವರ ಸೇವಕ ಅಪೊಸ್ತಲನು 3ನೆಯ ಆಕಾಶದ ಬಗ್ಗೆ ಮಾತಾಡ್ತಾನೆ. ಅದು ಪ್ರಥಮ ಪರಲೋಕದ ಕಿರ್ನೋಟ, ಅದು ಪ್ರಕೃತಿಯ ದೃಶ್ಯ. ಯೇಸುವಿನ ರಕ್ತ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ದೇವರೇ, ನಮ್ಮನ್ನು ಶುದ್ಧ ಮಾಡು ಸ್ವಾಮಿ. ಪರಿಶುದ್ಧಾತ್ಮನೇ, ನಮ್ಮ ಪಾಪಗಳನ್ನು ತೊಳೆಸು ಸ್ವಾಮಿ. ನಿತ್ಯ ಜೀವದ ಸ್ಪರ್ಶವನ್ನು ಕೊಡು ದೇವರೇ. ಸಹಾಯ ಮಾಡಪ್ಪ ದೇವಾ, ಸಹಾಯ ಮಾಡು ಸ್ವಾಮಿ. ರಾಜಾ, ಸಹಾಯ ಮಾಡು ಸ್ವಾಮಿ. ಇಮ್ಮಾನುವೇಲದಂಥ ದೇವರೇ, ಸಹಾಯ ಮಾಡು ಸ್ವಾಮಿ. ದೇವರು ನಮಗೆ ಹಿತಚಿಂತಕನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ದೇವರು ಗೆತ್ಸೆಮೇನ ತೋಟದಲ್ಲಿ ಪ್ರಾರ್ಥಿಸ್ತಾರೆ. ಅಷ್ಟರಲ್ಲಿ ಗೆತ್ಸೆಮೇನ ತೋಟ ಅನ್ನೋದಕ್ಕಿಂತ ಆ ಹೃದಯಗಳಲ್ಲಿ, ಅಂದರೆ ಆ ಕಾಲಘಟ್ಟದಲ್ಲಿ ದೇವರು ನಮ್ಮನ್ನು ಹೇರಳವಾಗಿ ಪ್ರೀತಿ ಮಾಡ್ತಾರೆ. ಅದೇ ಕಾರಣಕ್ಕೆ ಕರ್ತನ ದೇವರ ಚಿತ್ತವೇ ಅತ್ಯುತ್ತಮವೆಂದೆನಿಸಿ ಶಿಲುಬೆ ಏರುವವರೆಗೂ ಧರ್ಮದ ಕಟ್ಟಳೆಗಳನ್ನು ನಡೆಸ್ತಾ, ಅದಕ್ಕೆ ನಿನ್ನ ರಾಜ್ಯವು ಬರಲಿ. ಮತ್ತಾಯ 6ನೇ ಅಧ್ಯಾಯ 10ರಲ್ಲಿ ನಾವು ನೋಡ್ತೇವೆ, ನಿನ್ನ ರಾಜ್ಯವು ಬರಲಿ. ದೇವರ ರಾಜ್ಯ, ನನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಇದು ಕರ್ತನ ದೇವರ ಚಿತ್ತ, ಅತ್ಯುತ್ತಮವಾದದ್ದು, ಅಂಗೀಕರಿಸುವಂಥದ್ದು. ಅದೇ ಕಾರಣಕ್ಕೆ ಯೆಶಾಯ 55:8-9ರಲ್ಲಿ ನಾವು ನೋಡ್ತೇವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ದೇವರ ಆಲೋಚನೆಗಳು ಬಹಳ ಉನ್ನತವಾಗಿವೆ ಅನ್ನುವಂಥದ್ದನ್ನು ನಾವು ನೆನೆಸಬೇಕಾಗ್ತದೆ. ಯಾಕಂತಂದರೆ ಆತನ ಚಿತ್ತ ಮಾತ್ರ ನಡೆಯಬೇಕಾಗಿದೆ. ನಮ್ಮ ಪ್ರಾರ್ಥನೆಗಳಲ್ಲೂ ಅಷ್ಟೇ, ದೇವರೇ ನಿಮ್ಮ ಚಿತ್ತದಂತೆ ನನ್ನನ್ನು ನಡೆಸಪ್ಪ. ದೇವರ ಸೇವೆಗಾಗಿ ನಾವೆಲ್ಲೇ ಹೋದರೂ ಆತನು ನಮ್ಮೊಂದಿಗೆ ಬರ್ತಾನೆ. ಸೇವೆಯ ನಿಮಿತ್ತ ಲೋಕದ ಯಾವುದೇ ಸ್ಥಳಕ್ಕೆ ಹೋಗಿ ಜನರ ಮುಂದೆ ನಿಂತರೂ ಆತನು ನನ್ನ ಪಕ್ಕದಲ್ಲಿರ್ತಾನೆ. ಜನರ ಸಮೂಹದ ಅಗತ್ಯತೆಗಾಗಿ ನಾನು ಪ್ರಾರ್ಥಿಸುವಾಗ ನನ್ನ ವಿಜ್ಞಾಪನೆಯನ್ನು ದೇವರು ನೆರವೇರಿಸ್ತಾನೆ. ನನ್ನ ಕುಟುಂಬವನ್ನು ನಿರ್ವಹಿಸುವುದರಲ್ಲಿ, ಆತನ ಸೇವೆಯಲ್ಲಿಯೂ ನನಗೆ ಯಾವುದೇ ಕೊರತೆ ಇಲ್ಲದೆ ಮನಸ್ಸಿಗೆ ಸಮಾಧಾನಿಯಾಗಿ ನಡೆಸ್ತಾನೆ. ಇದು ದೇವರಿಂದ ಮಾತ್ರ ಸಾಧ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ಜಗತ್ತಿನ ಮೂಲೆ ಮೂಲೆಗೂ ಸೇವೆ ಹರಡುವುದಕ್ಕೆ ಸಹಾಯ ಮಾಡಪ್ಪ. ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಪರಿಶುದ್ಧನೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಹೋನ್ನತನೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಅಪ್ಪ, ಸಹಾಯ ಮಾಡಪ್ಪ. 7 ಲ್ಯಾಂಪ್ ಚಾನಲನ್ನು ಆಶೀರ್ವಾದ ಮಾಡು, ಜಗತ್ತನ್ನು ಆಶೀರ್ವಾದ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.